ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ ಮುಂದಿನ ರೆಸಿಪಿಯನ್ನೇ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಾನಿವತ್ತು ಚಿಯಾ ಸೀಡ್ಸ್ ಫ್ರೆಂಡ್ಸ್, ಇದು ಚಿಯಾ ಸೀಡ್ಸ್ ನೀರಲ್ಲಿ ನೆನೆಸಿದ್ದೀನಿ. 10 ಮಿನಿಟ್ಸ್ ಆಯಿತು ನೆನೆಸಿ ಫ್ರೆಂಡ್ಸ್. ನಾನೀಗ ಫ್ರೂಟ್ ಸಲಾಡ್, ಈ ಚಿಯಾ ಸೀಡ್ಸ್ನಿಂದ ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ ಹೇಗೆ ಅಂತ. ಫ್ರೆಂಡ್ಸ್, ರೆಸಿಪಿನೇ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಚಿಯಾ ಸೀಡ್ಸ್ ಬಗ್ಗೆ ಬೆನಿಫಿಟ್ಸ್ ಏನೇನಿದೆ ಅಂತ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಏನೇನು ಬೆನಿಫಿಟ್ಸ್ ಇದೋ ಹೇಳ್ತೀನಿ. ಚಿಯಾ ಸೀಡ್ಸ್ ಅನ್ನೋದು ನೋಡಿ ಫ್ರೆಂಡ್ಸ್ ಹೀಗಿರುತ್ತೆ. ಚಿಯಾ ಸೀಡ್ಸಲ್ಲಿ ನಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನೀಗ ಇಲ್ಲಿ ಕಪ್ಪಲ್ಲಿ ತೊಗೊಂಡಿರೋದು 30 ಗ್ರಾಮ್ಸ್ ತೊಗೊಂಡಿದ್ದೀನಿ. 30 ಗ್ರಾಮ್ಸಲ್ಲಿ ನಮಗೆ 10 ಗ್ರಾಮ್ಸು ಕಾರ್ಬೋಹೈಡ್ರೇಟ್ಸೇ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಫೈಬರ್ ಕಂಟೆಂಟ್ 10 ಗ್ರಾಮ್ಸ್ ಇರುತ್ತೆ, ಪ್ರೋಟೀನ್ 5 ಗ್ರಾಮ್ಸ್ ಇರುತ್ತೆ. ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಶುಗರ್ ಪೇಷಂಟ್ ಏನಾದರೂ ಇದು ಯೂಸ್ ಮಾಡಿದರೆ ಶುಗರ್ ಲೆವೆಲ್ ಬೆಳೆಯಲ್ಲ, ಜಾಸ್ತಿ ಆಗಲ್ಲ. ಕ್ಯಾಲ್ಶಿಯಂ, ಸೆಲೇನಿಯಂ, ಮಿನರಲ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ. ಬೋನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಥೈರಾಯ್ಡ್ ಹಾರ್ಮೋನ್ಸ್ ಜಾಸ್ತಿ ಆಗಿಲ್ಲದೆ ಇರುತ್ತೆ ಫ್ರೆಂಡ್ಸ್, ಹೆಲ್ಪ್ ಆಗುತ್ತೆ ಥೈರಾಯ್ಡ್ ಇರೋರಿಗೆ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹಾರ್ಟ್ಗೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಬೆನಿಫಿಟು, ಚಿಯಾ ಸೀಡ್ಸ್ ಬೆನಿಫಿಟ್ ಇದೆ ಫ್ರೆಂಡ್ಸ್. ಚಿಯಾ ಸೀಡ್ಸ್ ಫ್ರೂಟ್ ಸಲಾಡ್ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ನೋಡೋಣ ಬನ್ನಿ ಫ್ರೆಂಡ್ಸ್. ಚಿಯಾ ಸೀಡ್ಸ್ 1 ಕಪ್, ದ್ರಾಕ್ಷಿ 1 ಕಪ್, ಆ್ಯಪಲ್ 1 ಕಪ್, ಪ್ರೊಮೊಗ್ರಾನೇಟ್ 1 ಕಪ್, ಬಾಳೆಹಣ್ಣು 1 ಕಪ್, ಆರ್ಗಾನಿಕ್ ಬೆಲ್ಲ 1 ಕಪ್, ಕರ್ಡ್ 1 ಕಪ್, ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಮೊಸರು, ಗೋಡಂಬಿ 2 ಸ್ಪೂನ್, ದ್ರಾಕ್ಷಿ 1 ಸ್ಪೂನ್, ಏಲಕ್ಕಿ ಪೌಡರ್ 1 ಸ್ಪೂನ್. ಈಗ ಪ್ರಿಪ್ರೇಷನ್ ಮಾಡೋಣವಾ ಬನ್ನಿ. ಮೊಸರು 1 ಕಪ್ಪು ಫ್ರೆಂಡ್ಸ್, ಆರ್ಗಾನಿಕ್ ಬೆಲ್ಲ 1 ಕಪ್, ಚಿಯಾ ಸೀಡ್ಸ್ ಮೊದಲೇ ನೆನೆಸ್ಕೊಂಡಿರೋದು 1 ಕಪ್, ಏಲಕ್ಕಿ ಪೌಡರ್ 1 ಸ್ಪೂನ್, ದ್ರಾಕ್ಷಿ 1 ಕಪ್, ಬಾಳೆಹಣ್ಣು 1 ಕಪ್, ಆ್ಯಪಲ್ ಪೀಸಸ್ 1 ಕಪ್, ಪ್ರೊಮೊಗ್ರಾನೇಟ್ ಪೀಸ್ 1 ಕಪ್. ಕಲರ್ಫುಲ್ ಆಗಿದೆ ಅಲ್ಲ ಫ್ರೆಂಡ್ಸ್. ಒಣ ದ್ರಾಕ್ಷಿ 1 ಸ್ಪೂನ್, ಗೋಡಂಬಿ 2 ಸ್ಪೂನ್. ಫ್ರೆಂಡ್ಸ್, ಹನಿ ತೋರಿಸೋದು ಮರ್ತುಬಿಟ್ಟೆ, ಹನಿ 1 ಸ್ಪೂನ್. ಹನಿ ಹಾಕಿದಾಯಿತು, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದಾಯಿತು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ. ನೋಡಿ ಫ್ರೆಂಡ್ಸ್, ಹೀಗೆ ಮಿಕ್ಸ್ ಮಾಡ್ಕೋಬೇಕೆಲ್ಲ. ನಮ್ಮ ಹೆಲ್ದಿ ಚಿಯಾ ಸೀಡ್ಸ್ ಫ್ರೂಟ್ ಸಲಾಡ್ ರೆಡಿ ಫ್ರೆಂಡ್ಸ್. ಬನ್ನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಫಸ್ಟ್ ನಿಮಗೆ ಟೇಸ್ಟ್ ಮಾಡಿ ಫ್ರೆಂಡ್ಸ್, ಆಮೇಲೆ ನನಗೆ. ಈಗ ನಾನು ಟೇಸ್ಟ್ ಮಾಡ್ತೀನಿ. ವಾವ್, ಸೂಪರ್ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ. ಹೆಲ್ತಿಯಾಗಿ ಶುಗರ್ ಪೇಷಂಟು ತಿನ್ಬೋದು. ನಾವು ಆರ್ಗಾನಿಕ್ ಬೆಲ್ಲ ಹಾಕಿರೋದ್ರಿಂದ ಶುಗರ್ ಪೇಷಂಟ್ ತಿನ್ಬೋದು. ಚಿಯಾ ಸೀಡ್ಸ್ ಹಾಕಿದ್ವಿ, ಎಲ್ಲ ಹೆಲ್ದಿನೇ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ, ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.